ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದಿಲ್ದಂಗೆ 1 ಗ್ಲಾಸ್ ಆಫ್ ಜೀರಿಗೆ ವಾಟರ್ ಕುಡಿದು ನನ್ನ ಒಂದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು, ಎಷ್ಟು ಬೇಗ ದಿನ ಕಳೆಯುತ್ತೆ ಅಲ್ವಾ. ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಔಟ್ಫಿಟ್ ಕಳಿಸ್ಕೊಟ್ಟಿದ್ರು ವಾಟ್ಸಪ್ಪಲ್ಲಿ, ಇದೇ ರೀತಿ ರೆಡಿ ಮಾಡಿ ಕಳಿಸ್ಬೇಕು ಅಂತ. ಇವಳಿಗೆ ಇದನ್ನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಸ್ಯಾರಿನ ಕಚ್ಚೆ ರೀತಿಯಲ್ಲಿ ಸ್ಟಿಚ್ ಮಾಡಿದ್ದಾರೆ. ಇದು ರೆಡಿಮೇಡ್ ಬಂದಿದ್ದು, ತುಂಬ ನೀಟಾಗಿತ್ತು. ಉಡ್ಸೋದಕ್ಕೂ ತುಂಬ ಕನ್ವೀನಿಯೆಂಟ್, ತುಂಬ ಕಷ್ಟ ಏನು ಅನ್ಸೋದಿಲ್ಲ. ನಾನು ಗೊಂಬೆಗೆ ರೆಡಿ ಮಾಡ್ತಿದ್ದರೆ ಅವಳಿಗೆ ಪ್ರತಿಯೊಂದು ಡೀಟೈಲಿಂಗ್ ಆಗಿರಬೇಕು. ಮೇಕಪ್ ಮಾಡಬೇಕಂತೆ, ಅವಳಿಗೆ ಹೂವು ಮುಡಿಸ್ಬೇಕಂತೆ. ಎಲ್ಲ ಮಾಡಿಸ್ಕೊಂಡು ನೀಟಾಗಿ ರೆಡಿ. ಇವಳು ಚಿಕ್ಕವಳಿರುವಾಗ ಹೇಗಿದ್ಲು ಅಂತಂದರೆ, ಒಂದು ಕ್ರೀಮ್ ಹಾಕ್ಸ್ಕೊಳ್ಳೋಕ್ಕೂ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು ಬೇಡ ಅಂತ ಅಂದ್ಬಿಟ್ಟು. ಬಟ್ ದಿನ ಕಳೀತಾ ದೊಡ್ಡಳಾಗ್ತಾ ಹೆಣ್ಮಕ್ಳು ಅಂದ್ರೆ ಹಾಗೆ ಅನಿಸುತ್ತೆ. ಮೇಕಪ್ಪು, ಹೇರ್ ಸ್ಟೈಲು, ಡ್ರೆಸ್ ಸ್ಟೈಲಿಂಗ್ ಅಂದರೆ ತುಂಬಾ ಇಂಟ್ರೆಸ್ಟ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಕೂಲ್ಗಳಲ್ಲಿ ಪ್ರತಿಯೊಂದು ಹಬ್ಬಗಳನ್ನ ಈ ರೀತಿ ಸೆಲೆಬ್ರೇಟ್ ಮಾಡಿದ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಅದರಲ್ಲೂ ಈಗ ಸ್ಟಾರ್ಟಿಂಗ್ ಯಾರು ಪ್ರೀ ಸ್ಕೂಲಲ್ಲಿ ಇದ್ದಾರಲ್ಲ ಆ ಮಕ್ಕಳಿಗೆ ತುಂಬ ಬೆನಿಫಿಟ್ ಇದೆ. ಹಂಗೋ ಹಿಂಗೋ ಮಾಡಿ ಬೇಗ ರೆಡಿ ಮಾಡೋ ಗಂಟ ವ್ಯಾನ್ ಬಂದೇ ಬಿಟ್ಟು. ರೆಡಿ ಮಾಡಿ ಅವಳಿಗೆ ಟಿಫನ್ ನಮ್ಮ ಮುದ್ದು ಗೊಂಬೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇಷ್ಟು ರೆಡಿ ಮಾಡಿಸ್ಕೊಂಡು ವ್ಯಾನ್ ಬಂತು. ವ್ಯಾನಿಗೆ ಹೊರಟ್ಲು ಅವಳನ್ನ ವ್ಯಾನ್ ಬಂದು ಎತ್ತಾಸ್ತಿತ್ತು. ನಮ್ಮ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ನೋಡ್ಬಿಟ್ಟು ಟೈಮ್ ಹೇಗೋಯ್ತು ಗೊತ್ತಿಲ್ಲ, ಮಧ್ಯಾಹ್ನ ಆಗೇ ಬಿಡ್ತು. ಮಧ್ಯಾಹ್ನ ಲಂಚಿಗೆ ಏನಾದರೂ ಮಾಡೋಣ ಅಂತೇಳಿ ಎಗ್ ಕರಿ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ ಮತ್ತು ಈಸಿ, ಬೇಗನೂ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಕಮ್ಮಿ ಟೈಮಲ್ಲಿ ಆರಾಮಾಗಿ ಮಾಡ್ಕೋಬೋದು. ಫಸ್ಟು ಒಂದು ಪ್ಯಾನ್ಗೆ 2 ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಅಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಬೇಕು. ರುಬ್ಕೊಂಡಿರೋ ಮಸಾಲೆನ ಕಡಾಯಿಗೆ ಎಣ್ಣೆ ಮತ್ತು ಬೆಣ್ಣೆ ಹಾಕಿ ಅದಕ್ಕೆ ಅಚ್ಚಕಾರದ ಪುಡಿ, ಅರಿಶಿನ, ಉಪ್ಪು, ಧನಿಯಾ ಪುಡಿ ಹಾಕ್ಬಿಟ್ಟು ರುಬ್ಕೊಂಡಿರೋ ಮಸಾಲೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಂಡು ಮೊಟ್ಟೆ ಹೊಡೆದು ಹಾಕಿದ್ರೆ ಮುಗೀತು, ಕಂಪ್ಲೀಟಾಗಿ ರೆಡಿ ಆಗುತ್ತೆ. ವಿಡಿಯೋ ಶೂಟ್ ಮಾಡ್ತಾ ಕರೆಂಟ್ ಕೂಡ ಕೈ ಕೊಡ್ತು. ಇವತ್ತು ನಮ್ಮನೆ ಬಾಕ್ಸ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಅವ್ರಿಗೆ ಪೋಟರ್ ಮಾಡಿ ಕಳಿಸ್ದೆ. ಇನ್ನು ಹೆಂಗೂ ಸಂಕ್ರಾಂತಿ ಹಬ್ಬ ಬರ್ತಾರೋದ್ರಿಂದ ಶಾಪಿಂಗ್ ಅಂತೂ ಇರಬೇಕಲ್ವ. ಹಾಗಾಗಿ ಹೋಗಿ ಒಂದು ರೌಂಡ್ ಶಾಪಿಂಗ್ ಮಾಡಿಕೊಂಡು ಈ ಒಂದು ನನ್ನ ಡೇನ ಎಂಡ್ ಮಾಡಿದೆ. ಇಷ್ಟ ಆಗಿತ್ತು ನನ್ನ ಪುಟ್ಟ ಮಿನಿ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇವನ್ ಶೇರ್ ಕೂಡ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.